ಹಾಯ್, ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್ ಏನಪ್ಪ ಅಂದರೆ, ನಾವು ಪ್ರೀತಿ ಮಾಡುವ ವ್ಯಕ್ತಿಯ ಮನಸ್ಸಲ್ಲಿ ಯಾವ ವಿಚಾರ ಇದೆ, ಅಂದರೆ ಅವ್ರು ನಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಅಥವಾ ನೀವು ಅವ್ರ ಬಗ್ಗೆ ಯಾವ ರೀತಿ ಯೋಚನೆಯಲ್ಲಿದ್ದೀರಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇವತ್ತಿನ ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿ, ಅಂದರೆ ನಿಮ್ಮ ಮನಸ್ಸಲ್ಲಿ ಆ ಪ್ರೀತಿ ಮಾಡುವಂತಹ ವ್ಯಕ್ತಿಯ ಹೆಸರನ್ನು ಒಂದು 3 ಬಾರಿ ಹೇಳ್ಕೊಳ್ಳಿ. ಏಕೆಂದರೆ ಅವ್ರ ಎನರ್ಜಿ ನಿಮಗೆ ಹೇಗೆ ಕನೆಕ್ಟ್ ಆಗುತ್ತೆ, ಈ ರೀಡಿಂಗ್ ನಿಮಗೆ ರೆಸನೇಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕನ್ಫರ್ಮ್ ಕ್ಲಾರಿಟಿ ಸಿಗುತ್ತೆ. ಓಕೆ, ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಮತ್ತು ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನುಳಿದವರು ಸ್ಕಿಪ್ ಮಾಡಿ. ಹಾಗೆ ನನಗೆ ಸಪೋರ್ಟ್ ಮಾಡ್ತಾ ಇರುವಂತಹ ಪ್ರತಿಯೊಬ್ಬ ಫ್ರೆಂಡ್ಸಿಗೂ ನನಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಓಕೆ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು ಸೋ ಮಚ್. ನೀವು ಪ್ರೀತಿ ಮಾಡುವ ವ್ಯಕ್ತಿಯ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಯಾವ ಯೋಚನೆಗಳಿದ್ದಾವೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ ಮನೆಯಲ್ಲಿ ಹಾಗೆ ನಾವು ಪ್ರೀತಿ ಮಾಡುವಂತಹ ವ್ಯಕ್ತಿ, ಈ ವ್ಯಕ್ತಿ ಹತ್ರ ಸ್ವಲ್ಪ ಏನೋ ಗೊಂದಲದಿಂದ ಮನಸ್ತಾಪ ಆಗಿರುತ್ತೆ, ಮಾತು ಬಿಟ್ಟಿರ್ತೀವಿ, ಅಥವಾ ಇನ್ನೂ ಏನೋ ಒಂದು ಆಗಿರುತ್ತೆ. ಹಾಗೆ ಒಂದೊಂದೇ ಕನೆಕ್ಷನಿಂದ ಯಾಕೆ ನಮ್ಮ ಬಗ್ಗೆ ಇಷ್ಟೊಂದು ಕಠೋರವಾಗಿ ನಡ್ಕೋತಾರೆ ಅನ್ನೋ ಸ್ಥಿತಿಯಲ್ಲಿ ನಾವು ಇರ್ತೀವಿ. ಅಕಸ್ಮಾತಾಗಿ ಇವ್ರು ನಮ್ಮನ್ನು ಪ್ರೀತಿ ಮಾಡ್ತಾರೆ ಇಲ್ವೋ ಅನ್ನೋ ಗೊಂದಲದಲ್ಲಿರ್ತೀವಿ. ಅವ್ರ ಮನಸ್ಸಲ್ಲಿ ಏನು ನಡೀತಾ ಇದೆ ಅನ್ನೋ ಎಷ್ಟೋ ವಿಚಾರಗಳು ನಮಗೆ ಗೊತ್ತಾಗಿರೋದಿಲ್ಲ. ಆಗ ನಮಗೆ ಈ ಥರ ರೀಡಿಂಗ್ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ಈ ವಿಚಾರ ತಗೊಂಡು ನಾನು ರೀಡಿಂಗ್ ಮಾಡ್ತಾಯಿದ್ದೀನಿ. ಮತ್ತು ಇದು ಜನರಲ್ ಆಗಿರುತ್ತೆ, ಇದು ವೈಯಕ್ತಿಕ ಆಗಿರೋದಿಲ್ಲ. ಯಾರಿಗೆಲ್ಲ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅಂದ್ಕೊಂಡಿರ್ತೀರೋ ಅದು ನಾನು ನಂಬರ್ ಕೊಟ್ಟಿರ್ತೀನಿ, ಹಾಕಿರ್ತೀನಿ. ಆ ನಂಬರ್ ಮುಖಾಂತರ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಪರ್ಸ್ನಲ್ ಏನೇ ಇರ್ಬೋದು, ಅದಕ್ಕೆ ನಾನು ರೀಡಿಂಗ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ 5 ಆಫ್ ವಾಂಡ್ಸ್ ಬಂದಿದೆ, ಮತ್ತು ಪೇಜ್ ಆಫ್ ಕಪ್ಸ್, ಕ್ವೀನ್ ಆಫ್ ವಾಂಡ್ಸ್, ಸ್ಟ್ರೆಂತ್, the Ace of Cups, ವಂಡರ್ಫುಲ್, ಮತ್ತು 5 of Swords. ಓಕೆ, ನೈಸ್ ಕಾರ್ಡ್. ಇಲ್ಲಿ ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿಯ ಮನಸ್ಸಲ್ಲಿ ಹಲವಾರು ಗೊಂದಲಗಳಿದೆ. ಅವರು ಅವರಾಗೆ ಹೊಡೆದಾಡ್ತಾ ಇದ್ದಾರೆ, ಅಂದರೆ ಅವ್ರ ಮನಸ್ಸಿನ ಜೊತೆ ಅವರೇ ತುಂಬ ಹೊಡೆದಾಡ್ತಾ ಇದ್ದಾರೆ. ನೀವು ಪ್ರೀತಿ ಮಾಡುವ ವ್ಯಕ್ತಿ ಮನಸ್ಸಲ್ಲಿ ಹಲವಾರು ಗೊಂದಲಗಳನ್ನು ಇಟ್ಕೊಂಡಿದ್ದಾರೆ. ಅಂದರೆ ತುಂಬ ನಿಮ್ಮ ಬಗ್ಗೆ ತುಂಬಾ ಪ್ರೀತಿ ಮಾಡ್ತಾರೆ, ಆದರೆ ಮಾನಸಿಕವಾಗಿ ಆಂತರಿಕವಾಗಿ ಘರ್ಷಣೆ. ಅಂದರೆ ಅವರ ಮನಸ್ಸಿಂದ ಅವರೇ ಏನು ಮಾಡ್ಕೊಂಡಿದ್ದಾರೆ, ಗೊಂದಲ ಮಾಡ್ಕೊಂಡಾರೆ. ಹೇಗೆ ಅವರಿದ್ರೆ ಹೇಳೋದು, ಹೇಗೆ ಪ್ರಪೋಸ್ ಮಾಡೋದು, ಅಥವಾ ಹೇಗೆ ನನ್ನ ಪ್ರೀತಿನ ನನ್ನ ಭಾವನೆಗಳನ್ನು ಅವರಿದ್ರೆ ಹೇಳ್ಕೊಳ್ಳೋದು, ಏನು ಮಾತಾಡಿದರೆ ಏನಾಗುತ್ತೋ, ಅಥವಾ ಇಲ್ಲಿ ನಾವು ಮಾತಾಡೋ ವಿಚಾರದಲ್ಲಿ ಏನಾಗುತ್ತೆ, ಜಗಳಗಳು ಜಾಸ್ತಿ ಆಗುತ್ತೆ. ಯಾಕಂದರೆ ಒಬ್ಬರ ಮಾತು ಒಬ್ರಿಗೆ ಇಷ್ಟ ಆಗಿರಲ್ಲ. ಅವರು ಸರಿ ಅಂದರೆ ನಾವು ತಪ್ಪು ಅಂತಿರ್ತೀವಿ, ನಾವು ತಪ್ಪು ಅಂದರೆ ಅವ್ರು ಸರಿ ಅಂತಿರ್ತೀವಿ. ಒಂದು ಮಾನಸಿಕವಾಗಿ ಯಾವ ರೀತಿ ಅಂದರೆ ಯಾವ ರೀತಿಯೂ ನಾವು ಅವ್ರ ಹತ್ರಗೆ ಕ್ಲಾರಿಟಿ ತೊಗೊಳಕ್ಕೆ ಇಷ್ಟಪಡೋದಿಲ್ಲ, ಇಷ್ಟನೂ ಆಗಿರಲ್ಲ. ಆ ವ್ಯಕ್ತಿ, ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿ ಮನಸ್ಸಲ್ಲಿ ಏನಪ್ಪ ಇದೆ ಅಂದರೆ, ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಒಂದು ಭಯ ಇದೆ ಅವರಿಗೆ, ಒಂದು ಭಯ ಇದೆ, ಈಗೋ ಇದೆ, ಅಂದರೆ ಹೊರಗಿನ ಒತ್ತಡ ಇದೆ, ಮತ್ತು ಹೊಣೆಗಾರಿಕೆ. ಅಂದರೆ ಈಗ ಒಂದು ಜವಾಬ್ದಾರಿ ಅನ್ನೋದಿರುತ್ತೆ ಮನೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದೊಂದು ಅವರದೇ ಆದ ಜವಾಬ್ದಾರಿ ಇರುತ್ತೆ. ಆಮೇಲೆ ಅವರದೇ ಆದ ಒಂದು ಬೌಂಡ್ರಿನ ಕಟ್ಕೊಂಡಿರ್ತಾರೆ. ಆ ಬೌಂಡ್ರಿಯಿಂದ ಹೊರಗೆ ಬರಬೇಕು ಅಂದರೆ ತುಂಬಾ ಕಷ್ಟಪಡಬೇಕಾಗತ್ತೆ. ಅಂದರೆ ಇಲ್ಲಿ ಒಬ್ಬ ವ್ಯಕ್ತಿ ಮೃದುವಾಗಿರ್ತಾನೆ, ಕೋಪದಲ್ಲಿರ್ತಾನೆ, ಹಠ ಇರುತ್ತೆ, ಸ್ವಭಾವ, ಅವನು ಈಗೋನು ಹರ್ಟ್ ಮಾಡ್ಕೊಂಡಿರ್ತಾನೆ. ಯಾಕಂದ್ರೆ ನಾನೇ ಹೋಗಬೇಕಾ, ನಾನೇ ಮಾಡಬೇಕಾ, ನಾನೇ ಮಾತಾಡಬೇಕಾ, ಎಲ್ಲದು ಈ ರೀತಿ. ಆಮೇಲೆ ರಿಲೇಷನ್ಶಿಪ್ಪಲ್ಲಿ ಅಂದರೆ ಗಂಡ ಹೆಂಡತಿ ಸಂಬಂಧದಲ್ಲಿ ಬಂದ್ರಿ ಅಂದರೆ ಆ ಮನೆಯಲ್ಲಿ ಆ ವ್ಯಕ್ತಿ ಏನು ಮಾಡ್ತಾನಪ್ಪ, ತುಂಬಾ ಕೆಲಸ ಮಾಡ್ತಿರ್ತಾನೆ. ಅಂದರೆ ನಮಗೋಸ್ಕರನೇ ಅವ್ರು ಕೆಲಸ ಮಾಡ್ತಿರೋದು. ಆದರೆ ಅವ್ರ ಮನಸ್ಥಿತಿನ ನಾವು ಅರ್ಥ ಮಾಡ್ಕೊಳ್ಳಲ್ಲ. ಅವರು ನಮಗೆ ಟೈಮ್ ಕೊಡ್ತಾ ಇಲ್ಲ, ಅವರು ನಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಿಲ್ಲ, ಅವರು ನಮಗೆ ನಾವು ಅಂದ್ಕೊಂಡಂಗೆ ಇರ್ತಾ ಇಲ್ಲ ಅನ್ನೋ ಮನಸ್ಥಿತಿಲಿ ನಾವು ಇರ್ತೀವಿ. ಬಟ್ ಆ ವ್ಯಕ್ತಿ ಏನು ಮಾಡ್ತಾನಪ್ಪ, ಒತ್ತಡದಲ್ಲಿರ್ತಾನೆ. ಯಾಕೆಂದರೆ ಅವ್ರಿಗೆ ನಮ್ಮ ಮನೆಯಲ್ಲಿ ಯಾವ ರೀತಿ ನಾನು
ಇರಬೇಕು, ಹೇಗೆ ನನ್ನ ಜವಾಬ್ದಾರಿಗಳನ್ನ ನಿಭಾಯಿಸಬೇಕು, ಈಗ ನಾನು ಇವಾಗ ನಾನು ಚೆನ್ನಾಗಿ ದುಡಿದ್ರೆ, ಆಮೇಲೆ ಚೆನ್ನಾಗಿ ನನ್ನ ಜವಾಬ್ದಾರಿನ ನಿಭಾಯಿಸ್ತಾ ಹೋದೆ ಅಂದರೆ ಮುಂದಿನ ದಿನಗಳಲ್ಲಿ ನಮಗೆ ಒಳ್ಳೆಯ ಕೆಲಸ ಒಳ್ಳೆಯದಾಗುತ್ತೆ. ಹೀಗೆ ನಾನು ಕೂತು ಇದು ಮಾಡೋಕ್ಕೆ ಹೋದೆ ಅಂದರೆ ಆಗೋದಿಲ್ಲ. ಇದಕ್ಕೆ ಟೈಮ್ ಕೊಡದೆ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡದೆ ಅವ್ರು ಏನು ಮಾಡ್ತಾಯಿದ್ದಾರಪ್ಪ, ಅವರದೇ ಆದ ಪ್ರಪಂಚದಲ್ಲಿ, ಅವರದೇ ಆದ ಒತ್ತಡದಲ್ಲಿ, ಅವರದೇ ಆದ ಸಮಸ್ಯೆಯಲ್ಲಿ ಒಬ್ಬರೇ ಒಂಟಿಯಾಗಿ ಜೀವನ ಮಾಡ್ತಾಯಿದ್ದಾರೆ ಅಂದರೆ ಮನೇಲಿ ಎಲ್ಲ ಪ್ರೀತಿ, ಎಲ್ಲ ವಿಶ್ವಾಸ ಎಲ್ಲದೂ ಇದ್ದು ಸಹಿತ ಅವರ ಮನಸ್ಸೊಳಗೆ, ಅವರ ಆಂತರಿಕದಲ್ಲಿ, ಅವರ ಭಾವನೆಗಳ ಜೊತೆ ಅವರೇ ಹೊಡೆದಾಡ್ತಾ ಇದ್ದಾರೆ. ಕೋಪ, ಸಿಟ್ಟು, ಹಠ, ಈಗೋ ಎಲ್ಲದನ್ನೂ ಇಟ್ಕೊಂಡಿದ್ದಾರೆ. ಬಟ್ ಅವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ ನಿಮ್ಮ ಹತ್ರಗೆ ಆ ಪ್ರೀತಿನ ತೋರಿಸ್ಕೋತಾ ಇಲ್ಲ. ಪ್ರೀತಿನೂ ಇದೆ ಅವರಿಗೆ, ನಿಮ್ಮ ಜೊತೆ ನಿಮ್ಮ ಬಗ್ಗೆ ಕಾಳಜಿನೂ ಇದೆ, ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯನೂ ಇದೆ. ಬಟ್ ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಅದನ್ನು ಹೇಗೆ ಹೇಳ್ಕೋಬೇಕು, ಹೇಗೆ ಅವರಿಗೆ ನಾನು ಇದು ಮಾಡಬೇಕು, ಯಾವ ರೀತಿ ನಾವು ಅವ್ರಿಗೆ ಪ್ರಪೋಸ್ ಮಾಡಬೇಕು, ಅಥವಾ ಯಾವ ರೀತಿ ನಮ್ಮ ಭಾವನೆಗಳನ್ನು ಹೇಳ್ಕೋಬೇಕು ಅನ್ನೋ ಮನಸ್ಥಿತಿಯಲ್ಲಿ ಆ ವ್ಯಕ್ತಿ ಇಲ್ಲದೆ ಇರೋದ್ರಿಂದ ಏನಾಗಿದೆಯಪ್ಪ ಅಂದ್ರೆ ಅಲ್ಲಿ ಘರ್ಷಣೆಗಳು ಸ್ಟಾರ್ಟ್ ಆಗಿದೆ. ಅಂದರೆ ಒಬ್ಬ ಮನುಷ್ಯ ನಮ್ಮ ಮನಸ್ಸಲ್ಲಿರೋದನ್ನು ಒಬ್ಬ ವ್ಯಕ್ತಿಯ ಹತ್ರಗೆ ನಮಗೆ ಹತ್ತಿರವಾದ ವ್ಯಕ್ತಿಯ ಹತ್ತಿರ ನಾವು ಜಾಸ್ತಿ ಎಲ್ಲ ರೀತಿಯನ್ನು ಹಂಚ್ಕೊಂಡಿವಿ ಅಂದರೆ ಅಲ್ಲಿ ಯಾವುದೇ ಥರದ ಘರ್ಷಣೆಗಳಿರೋದಿಲ್ಲ, ಯಾವುದೇ ಥರಗಳ ಮನಸ್ತಾಪಗಳಿರೋದಿಲ್ಲ. ಅದನ್ನು ಬಿಟ್ಟು ಅವರು ಪ್ರೀತಿ ತೋರಿಸುವ ಬದಲು ಈಗೋ, ಆಮೇಲೆ ಕೋಪ, ನಮ್ಮ ಮೇಲೆ ಸಿಟ್ಟು ಈ ಥರ ತೋರಿಸೋದ್ರಿಂದ ಏನಾಗುತ್ತೆ, ಅವರಿಗೆ ನಾವು ಏನು ಅನ್ಕೋತೀವಿ, ನಮ್ಮ ಮನಸ್ಸಲ್ಲಿ ಏನು ಅನ್ಕೋತೀವಿ ಅಂದರೆ ನಮಗೆ ನಮ್ಮ ಮೇಲೆ ಅವರಿಗೆ ಪ್ರೀತಿನೂ ಇಲ್ಲ, ಕಾಳಜಿನೂ ಇಲ್ಲ, ಮಕ್ಳ ಮೇಲೆ ಪ್ರೀತಿ ತೋರಿಸ್ತಾ ಇಲ್ಲ, ಹೆಂಡತಿ ಮೇಲೆ ಪ್ರೀತಿ ತೋರಿಸ್ತಾ ಇಲ್ಲ, ಮನೆ ಜವಾಬ್ದಾರಿ ಏನೂ ನೋಡ್ತಾ ಇಲ್ಲ. ಈ ಥರ ನಾವು ತಪ್ಪಾಗಿ ಅರ್ಥ ಮಾಡ್ಕೊತೀವಿ. ಈ ಥರ ತಪ್ಪಾಗಿ ನಾವು ಅರ್ಥ ಮಾಡ್ಕೊಂಡಾಗ ಮನೆಯಲ್ಲಿ ಸ್ವಲ್ಪ ಸಮಸ್ಯೆಗಳು ಆಗೋದು ಸಹಜವಾಗಿರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದೀನಿ. ಅಂದರೆ ನಾವು ಯಾವ ರೀತಿ ನಾವು ನಮ್ಮ ಭಾವನೆಗಳನ್ನು ಬೇರೆಯವ್ರ ಹತ್ರ ಹೇಳ್ಕೋತೀವಿ ಅನ್ನೋದ್ರ ಮೇಲೆ ನಮ್ಮ ಲೈಫ್ ನಿಂತಿರುತ್ತೆ ಅಂತ ಹೇಳ್ಬೋದು ಇಲ್ಲಿ. ಓಕೆ, ಪೇಜ್ ಆಫ್ ಕಪ್ಸ್ ಏನಪ್ಪ ಅಂದರೆ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅಂದರೆ ಒಂದು ಮಗುವಿನಂಥ ಮನಸ್ಸು ಇರ್ತೈತಿ. ಅವರು ಪ್ರೀತಿನ ಬಲವಾಗಿ ಹಿಡಿದು ಇಟ್ಕೊಂಡಿದ್ದಾರೆ. ನೀವು ಅವರನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ ಅನ್ನೋ ಮನಸ್ಥಿತಿ ಅವ್ರದ್ದಾಗಿರುತ್ತೆ. ಅಂದರೆ ನಾವೀಗ ನಮ್ಮ ಜೊತೆ ಇರುವಂತಹ ವ್ಯಕ್ತಿಗಳು ಈಗ ಜಗಳ ಮಾಡಿದ್ವಿ ಅಂದ ತಕ್ಷಣ ಯಾರೂ ನಮ್ಮನ್ನು ಬಿಟ್ಟು ಹೋಗಲ್ಲ ಅಲ್ವಾ. ಆ ವ್ಯಕ್ತಿನೂ ಅದೇ ಥರನೇ ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಈ ಪ್ರೀತಿ ಎಲ್ಲಿ ಹೋಗೋದಿಲ್ಲ, ಇದು ನಮ್ಮ ಜೊತೆನೇ ಇರುತ್ತೆ, ನಮ್ಮ ಜೊತೆನೇ ಪ್ರೀತಿಯಿಂದ ಸಂತೋಷವಾಗಿ ನಾವು ಮುಂದೆ, ಈಗಲ್ಲ ಅಂದರೂ ಮುಂದೆ ನಾವು ಒಂದು ಕ್ಷಣದಲ್ಲಿ ನಾವು ಆರಾಮಾಗ್ತೀವಿ, ನಾವು ಚೆನ್ನಾಗಿರ್ತೀವಿ, ಆಮೇಲೆ ಇಲ್ಲಿ ನಾವು ಟ್ರಾವೆಲಿಂಗ್ ಮಾಡ್ಬೋದು ಅನ್ನೋ ಮನಸ್ಥಿತಿನೂ ಇದೆ. ಬಟ್ ಅದನ್ನ ನಿಮಗೆ ಹೇಳ್ಕೋತಾ ಇಲ್ಲ. ಆಮೇಲೆ ಒಂದು ಯಾವ ರೀತಿ ಅವರು ನಿಮ್ಮನ್ನ ಬಿಗಿ ಹಿಡ್ಕೊಂಡಿದ್ದಾರೆ ಅಂದರೆ ಇತ್ಲಾಗೆ ಹಾರಕ್ಕೂ ಆಗದೆ, ಇತ್ಲಾಗೆ ಇಳಿಯೋಕ್ಕೂ ಆಗದೆ, ಈ ಕಡೆ ಯಾವುದೇ ಥರದ ನೀವು ಏನೂ ಇದು ಮಾಡ್ಕೊಳ್ದೇ ಇರೋ ರೀತಿ ನಿಮ್ಮನ್ನು ಅವರು ಅಷ್ಟು ಬಿಗಿಯಾಗಿ ಕಾಳಜಿಯಾಗಿ ಇಟ್ಕೊಂಡಿದ್ದಾರೆ. ಬಟ್ ಅವರು ಹೇಳ್ತಾ ಇಲ್ಲ, ಅದನ್ನು ತೋರಿಸ್ಕೊಳ್ಳುವಂತಹ ಮನಸ್ಥಿತಿ ಆಗಲಿ ಭಾವನೆಗಳಾಗಲಿ ಅವರಿಗೆ ಬರ್ತಾ ಇಲ್ಲ. ಅಂದರೆ ಸಾಫ್ಟ್ ಪ್ರೀತಿ ಅವ್ರಿಗೆ ಗೊತ್ತಿಲ್ಲ. ಅವರು ಇರೋದೇ ಒರಟಾಗಿ, ಅವರು ಪ್ರೀತಿ ತೋರಿಸೋದೇ ಆ ರೀತಿ. ಅವರು ಕೋಪದಲ್ಲೇ ಪ್ರೀತಿ ತೋರಿಸೋದು, ಕೋಪದಲ್ಲೇ ಇರೋದು. ಅವ್ರ ಕೋಪನೇ ನಿಮಗೆ ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ನನ್ನ ಪ್ರೀತಿ ಮಾಡುವಂಥ ವ್ಯಕ್ತಿ ಅಂದರೆ ಹಸ್ಬೆಂಡ್ ಆಗಿರ್ಬೋದು ಅಥವಾ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಇರ್ಬೋದು, ಆ ಪ್ರೀತಿ ತೋರಿಸೋ ವ್ಯಕ್ತಿ ಮನಸ್ಸೇ ಅಷ್ಟು ಮೃದುವಾಗಿದೆ, ಅಂದರೆ ಸಾಫ್ಟ್ ಆಗಿದೆ. ಬಟ್ ಅವ್ರು ತೋರಿಸ್ಕೊಳ್ಳೋದು ಹೇಗಪ್ಪ ಅಂದರೆ, ಹೊರಗೆ ತೋರಿಸ್ಕೊಳ್ಳೋದು ಹೇಗಪ್ಪ ಅಂದರೆ ಒರಟುತನ, ನನಗೆ ಭಾವನೆಗಳೇ ಇಲ್ಲ ಅನ್ನೋ ಥರನ ಅವರು ನಡ್ಕೋತಾ ಇದ್ದಾರೆ. ಅಂದರೆ ಇಲ್ಲಿ ಮೆಸೇಜ್ ಅಥವಾ ನಿಮ್ಮ ಜೊತೆ ಮಾತಾಡಲೇಬಾರ್ದು ಅಂತ ಹೇಳಿ ಮೆಸೇಜ್ ಮಾಡದೇ ಇರ್ಬೋದು, ಅಥವಾ ನಂಬರ್ ಬ್ಲ್ಯಾಕೇ ಹಾಕಿರ್ಬೋದು, ಅಥವಾ ನಿಮ್ಮನ್ನು ಆಟ ಆಡಿಸ್ತಾ ಇರ್ಬೋದು. ಅಂದರೆ ಅವ್ರು ಮಾಡ್ತಾ ಇರೋದೆಲ್ಲ ನಿಮ್ಮ ಮೇಲೆ ತುಂಬಾ ನಂಬಿಕೆ ಇದೆ, ನೀವು ಎಲ್ಲಿಯೂ ಅವ್ರನ್ನ ಬಿಟ್ಟು ಹೋಗಲ್ಲ ಅನ್ನೋ ನಂಬಿಕೆ ಮೇಲೆ ಅವರು ಈ ಥರ ನಿಮ್ಮ ಹತ್ರ ಮಾಡ್ತಾ ಇರೋದು. ಅಂದರೆ ವ್ಯಕ್ತಿ ಹೇಗಪ್ಪ ಅಂದರೆ ನಮ್ಮ ಈಗೋನ ನಾನು ಬಿಟ್ಟು ಕೊಡಬಾರ್ದು, ನನ್ನಲ್ಲಿರುವಂತಹ ಈಗ ಹೆಚ್ಚಿಗೆ ನಾವು ಮಾತಾಡಿದ್ವಿ ಅಂದರೆ ಹೆಚ್ಚಿಗೆ ಏನಾದರೂ ಆಗ್ಬೋದು, ಅಥವಾ ಜಗಳ ಆಗ್ಬೋದು, ಅಥವಾ ಮನಸ್ತಾಪಗಳು ಮತ್ತೆ ಬರ್ಬೋದು, ಅಥವಾ ಈ ರೀತಿ ಮನಸ್ತಾಪ ಇಟ್ಕೊಂಡಿದ್ರೆ ಈ ರೀತಿ ಅವರು ಮನಸ್ಸಲ್ಲಿ ಭಾವನೆಗಳನ್ನು ಇಟ್ಕೊಂಡಿದ್ದಾರೆ. ಆದರೆ ಆ ಭಾವನೆಗಳನ್ನು ಹೊರತುಪಡಿಸಿ ಅವರಲ್ಲಿರುವಂತಹ ನಿಜವಾದ ಪ್ರೀತಿನ ಅವರು ತೋರಿಸಿದ್ರು ಅಂದರೆ ಖಂಡಿತವಾಗಿಯೂ ಇಲ್ಲಿ ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿಯ ಮನಸ್ಸು ತುಂಬಾ ಮೃದುವಾಗಿದೆ, ತುಂಬಾ ಸೂಕ್ಷ್ಮವಾಗಿದೆ, ತುಂಬಾ ಕಾಳಜಿ ವಹಿಸುವಂತಹ ವ್ಯಕ್ತಿತ್ವ. ಒಂದು ಮಗುವಿನ ತರಹ ಮನಸ್ಸು ಅವ್ರದ್ದು. ಆದರೆ ಅವರು ತೋರಿಸ್ಕೋತಾ ಇರೋ ಪ್ರೀತಿ ಮಾತ್ರ ಬೇರೆದಾಗಿರುತ್ತೆ. ಇಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಏನು ಹೇಳ್ತಾ ಇದೆಪ್ಪ ಅಂತ ಹೇಳಿದರೆ,
ಇಲ್ಲಿ ಆಕರ್ಷಕ ಅಂದರೆ ನೀವು ಪ್ರೀತಿ ಮಾಡುವಂಥ ವ್ಯಕ್ತಿ ತುಂಬಾ ಆಕರ್ಷಣೆಯಾಗಿದ್ದಾರೆ, ಆತ್ಮವಿಶ್ವಾಸಿಯಾಗಿದ್ದಾರೆ, ಸ್ಟ್ರಾಂಗ್ ಪರ್ಸ್ನಾಲಿಟಿ ಅಂದರೆ ತುಂಬಾ ಸ್ಟ್ರಾಂಗ್ ಇದ್ದಾರೆ ಅವರು. ನೀವು ಅಂದ್ಕೊಂಡಷ್ಟು ಸ್ಮೂತ್ ಆಗಲಿ, ನೀವು ಅಂದ್ಕೊಂಡಷ್ಟು ಬ್ಯಾಡ್ ಇದು ಆಗಲಿ ಇಲ್ಲ, ಸ್ಟ್ರಾಂಗೆಸ್ಟ್ ಇದ್ದಾರೆ ಅವರು. ಅವರು ಪ್ರೀತಿ ಮಾಡೋದೇ ಈ ಥರ ಈಗೋ ಇಟ್ಕೊಂಡಿದ್ದಾರೆ. ಅಂದರೆ ನಾನು ಅವ್ರ ಹತ್ರ ಹೋಗಿ ಮಾತಾಡಬೇಕು, ನಾನು ಯಾಕೆ ಅವ್ರ ಹತ್ರ ಇರಬೇಕು, ಈ ಥರ ಮನಸ್ಥಿತಿ ಭಾವನೆಗಳನ್ನ ಇಟ್ಕೊಂಡಿದ್ದಾರೆ. ಆದರೆ ಆ ವ್ಯಕ್ತಿ ಮನಸ್ಸು ಮಾತ್ರ ತುಂಬಾ ಸೂಕ್ಷ್ಮವಾಗಿದೆ, ತುಂಬಾ ಆಕರ್ಷಣೆಯಾಗಿದೆ, ತುಂಬಾ ಪ್ರೀತಿ ಮಾಡಬೇಕು ಅನ್ನೋಷ್ಟಿದೆ. ನಿಮ್ಮನ್ನು ತುಂಬಾ ಕಾಳಜಿಯಲ್ಲಿ, ಹೃದಯದಲ್ಲಿ ಕಾಳಜಿಯಿಂದ ವಹಿಸ್ತಾರೆ. ಬಟ್ ಎದುರಿಗೆ ಮಾತ್ರ ಒರಟಾಗಿ ತೋರಿಸ್ತಾ ಇದ್ದಾರೆ. ಆದರೆ ಒರಟಾಗಿ ಯಾವ ರೀತಿ ಅಂದರೆ, ನಿಮ್ಮನ್ನು ಏನೂ ನಾನು ನೋಡ್ತಾನೆ ಇಲ್ಲ, ನಿರ್ಲಕ್ಷ್ಯದಿಂದ ಇದ್ದೀನಿ, ನಾನು ನಿಮ್ಮ ಬಗ್ಗೆ ಪ್ರೀತಿನೇ ತೋರಿಸ್ತಾ ಇಲ್ಲ, ನಿಮ್ಮ ಬಗ್ಗೆ ನಾನು ಏನೂ ಮಾಡ್ತಾ ಇಲ್ಲ ಅನ್ನೋ ಮನಸ್ಥಿತಿ ಅವ್ರು ಇಟ್ಕೊಂಡಿದ್ದಾರೆ. ಬಟ್ ಅವ್ರ ಮನಸ್ಸು ಆ ಥರ ಇಲ್ಲ. ನಿಮಗೆ ಅನ್ನೋಷ್ಟು ನೀವು ಅಂದರೆ ಅವ್ರಿಗೆ ಅಷ್ಟೇ ಪ್ರಾಣ, ಅವ್ರಿಗೆ ಅಂದರೆ ನೀವು ಅಷ್ಟೇ, ನಿಮಗೆ ಅಂದರೆ ಅವ್ರ ಪ್ರಾಣ, ಅವರಿಗೆ ಅಂದರೆ ನೀವು ಪ್ರಾಣ. ಆದರೆ ಅವ್ರು ತೋರಿಸ್ತಾ ಇರೋ ಈಗೋ ಹಠ ಸ್ವಭಾವ ಏನಾಗಿದೆ ಅಂದರೆ, ಒತ್ತಡಗಳಿಂದ, ಅವರ ಕೆಲಸದ ಒತ್ತಡದಿಂದ ಅಥವಾ ಬೇರೆ ಯಾರೋ ಪ್ರೆಸರ್ ಮಾಡ್ತಾ ಇರೋದ್ರಿಂದ, ಅಂದರೆ ನಿಮ್ಮ ಜೊತೆ ಚೆನ್ನಾಗಿದ್ದೀರಾ ಅಂದರೆ ಒಬ್ಬ ವ್ಯಕ್ತಿ ಬೇರೆಯವರು ಮಧ್ಯವರ್ತಿಗಳಿರ್ತಾರೆ. ಅವರು ನಮ್ಮ ಮನೇಲೇ ಆಗಿರ್ಬೋದು ಅಥವಾ ಹೊರಗೆ ಆಗಿರ್ಬೋದು, ಮಧ್ಯವರ್ತಿಗಳು ಏನು ಮಾಡ್ತಾರೆ, ಪ್ರೆಸರ್ ಹಾಕ್ತಿರ್ತಾರೆ. ನೀವು ಯಾಕೆ ಅವ್ರ ಜೊತೆಗೆ ಅಷ್ಟೊಂದು ಚೆನ್ನಾಗಿದೆ, ನೀವು ಯಾಕೆ ಅಷ್ಟೊಂದು ಇದು ಮಾಡ್ತಾಯಿದ್ದೀವಿ, ಈ ರೀತಿ ಮಧ್ಯವರ್ತಿಗಳಿಗಿದ್ದಾಗ ಅವ್ರು ಏನು ಮಾಡ್ತಾರೆ, ಅದನ್ನು ನಾಟಕೀಯವಾಗಿ ನಿಮ್ಮ ಹತ್ರ ನಡ್ಕೊಳ್ಳೋ ರೀತಿ ತೋರಿಸ್ತಾ ಇದೆ. ಅಂದರೆ ನಡ್ಕೋತಾರೆ. ಅವರ ತಮ್ಮ ಭಾವನೆಗಳನ್ನು ಮುಚ್ಚಿಟ್ಕೊಂಡು ನಿಮ್ಮ ಹತ್ತಿರ ಒರಟಾಗಿ ಪ್ರೀತಿ ಮಾಡೋದೇ ಇಲ್ಲ ಅನ್ನೋ ರೀತಿ ಅವರು ತೋರಿಸ್ತಾ ಇದ್ದಾರೆ. ಅಂದರೆ ಅನುಮಾನದಲ್ಲಿ ನಿಮ್ಮನ್ನು ನೋಡೋ ರೀತಿ, ಅನುಮಾನದಲ್ಲಿ ನೋಡ್ತಾ ಇಲ್ಲ, ಬಟ್ ನಿಮ್ಮನ್ನು ಅಷ್ಟೇ ಕಾಳಜಿಯಾಗಿ ನೋಡ್ತಾ ಇದ್ದಾರೆ. ಬೇರೆಯವರ ಮಧ್ಯಸ್ಥಿಕೆಯಿಂದ ನಿಮ್ಮ ಮೇಲೆ ಆ ಪ್ರೀತಿನ ತೋರಿಸ್ತಾ ಇಲ್ಲ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದೆ. ಇಲ್ಲಿದ್ದ ಸ್ಟ್ರೆಂತ್ ಕಾರ್ಡ್ ಏನು ಹೇಳ್ತಾ ಇತ್ತಪ್ಪ ಅಂತ ಅಂದರೆ, ಇಲ್ಲಿ ನೀವು ತುಂಬಾ ಅವನು ತನ್ನ ಭಾವನೆಗಳನ್ನು ಒತ್ತಿ ಹಿಡಿದುಕೊಂಡಿದ್ದಾನೆ. ಅಂದರೆ ನಾನು ಇಲ್ಲಿ ಹೇಳಿದಾಗ ಅವನು ನಿಮ್ಮ ಬಗ್ಗೆ ತುಂಬಾ ಪ್ರೀತಿ ಇದೆ, ಕಾಳಜಿ ಇದೆ. ಇಲ್ಲಿ ಮಧ್ಯವರ್ತಿಗಳಿಂದ ಏನು ಮಾಡ್ತಾ ಇದ್ದಾರೆ ಅಂದರೆ, ಅವರ ಮನಸ್ಸನ್ನು ಅವರು ಬಿಗಿಯಾಗಿ ಅಪ್ಪಿ ಹಿಡ್ಕೊಂಡಿದ್ದಾರೆ. ಅವರು ನಿಮ್ಮ ಜೊತೆ ಎಲ್ಲ ಪ್ರೀತಿಯಿಂದ ಇರಬೇಕು ಅನ್ನೋ ಮನಸ್ಥಿತಿ ಅದಿದೆ. ಆದರೆ ಅವರ ಜೊತೆ ಇರುವಂತಹ ವ್ಯಕ್ತಿಗಳು ನಿಮ್ಮ ಜೊತೆ ಪ್ರೀತಿಯಿಂದ ಇರೋದಕ್ಕೆ ಬಿಡ್ತಾನೆ ಇಲ್ಲ. ಅಂದರೆ ಇಲ್ಲಿ ಅವರು ಕಂಟ್ರೋಲ್ ಮಾಡ್ತಾ ಇಲ್ಲ, ಬೇರೆಯವರು ಇವರನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮ ಪ್ರೀತಿನ ನೀವು ಅವ್ರ ಜೊತೆ ಚೆನ್ನಾಗಿರೋದು ಆ ವ್ಯಕ್ತಿಗಳಿಗೆ ಇಷ್ಟ ಇಲ್ಲದೆ ಇದ್ದಾಗ ಇವರನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಬಿಗಿಯಾಗಿ ಹಿಡಿದಿದ್ದಾರೆ. ಇವನು ಅವ್ರ ಹತ್ರ ಹೋಗಬಾರ್ದು, ಇವನು ನಮ್ಮ ಹತ್ರಗೆ ಇರಬೇಕು, ಇವಳು ನನ್ನ ಹತ್ರಗೆ ಇರಬೇಕು, ಇವಳು ನಮ್ಮ ಮನೆ ಬಿಟ್ಟು ಎಲ್ಲೂ ಹೋಗಬಾರ್ದು, ಇವಳೇ ನಮ್ಮ ಮನೆಯಲ್ಲಿ ಇದು ಮಾಡಬೇಕು, ಈ ಥರ ಮನಸ್ಥಿತಿ ಇರುವಂಥ. ಹಾಗೆ ಇಲ್ಲಿ ಇದಿತ್ತು ಅಂದರೆ, ಪ್ರೀತಿ ಮಾಡ್ತಾ ಇದ್ದಾರೆ ಅಂದರೆ ಆ ವ್ಯಕ್ತಿಯೂ ಸಹಿತ ತನ್ನ ಮನಸ್ಸಿನ ಭಾವನೆಗಳನ್ನು ಹೇಳಿಕೊಳ್ಳದೆ ಬಿಗಿಯಾಗಿ ಹಿಡಿದುಕೊಂಡಿದ್ದಾರೆ. ಅಂದರೆ ಯಾವುದೇ ಥರದ ವಿಚಾರಗಳನ್ನು ಅವರು ನಿಮ್ಮ ಹತ್ರ ಹೇಳ್ಕೊಳ್ತಾ ಇಲ್ಲ, ಅವ್ರ ಭಾವನೆಗಳನ್ನು ಹೇಳ್ಕೊಳ್ತಾ ಇಲ್ಲ. ಪ್ರೀತಿ ಎಷ್ಟು ಇದೆಯೋ ಅಷ್ಟು ಸಹಿತ ನಿಮ್ಮ ಮೇಲೆ ಕಾಳಜಿನೂ ಇದೆ ಅವರಿಗೆ. ಆದರೆ ಆ ಕಾಳಜಿಗಿಂತ ಹೆಚ್ಚು ಕೋಪ, ಈ ಥರ ಭಾವನೆಗಳನ್ನು ತೋರಿಸ್ತಾರೆ. ಹಠದ ಭಾವನೆ ತೋರಿಸ್ತಾರೆ, ಕೋಪ ತೋರಿಸ್ತಾರೆ, ಸಿಟ್ಟು ತೋರಿಸ್ತಾರೆ, ನನಗೆ ನಿನ್ನ ಮೇಲೆ ಪ್ರೀತಿನೇ ಇಲ್ಲ ಅಂತಾರೆ, ಕಾಳಜಿನೇ ಇಲ್ಲ ಅನ್ನೋ ಲೆಕ್ಕಕ್ಕೆ ಹೇಳ್ತಾರೆ. ಆದರೆ ಅವರ ಮನಸ್ಥಿತಿ ಆ ಥರ ಇಲ್ಲ. ಪ್ರೀತಿ, ಕಾಳಜಿ, ವಿಶ್ವಾಸ, ನಂಬಿಕೆ ಎಲ್ಲ ಇದೆ. ನೀವು ಅವ್ರನ್ನ ಎಲ್ಲೂ ಬಿಟ್ಟು ಹೋಗಲ್ಲ ಅನ್ನೋ ಅಷ್ಟು ಬಲವಾದ ನಂಬಿಕೆ ಅವರಲ್ಲಿದೆ. ಆ ನಂಬಿಕೆಯಿಂದನೇ ಅವರು ನಿಮ್ಮ ಹತ್ರಗೆ ಈಗೋ ತೋರಿಸ್ತಾ ಇದ್ದಾರೆ, ಕೋಪ ತೋರಿಸ್ತಾ ಇದ್ದಾರೆ, ಹಠ ತೋರಿಸ್ತಾ ಇದ್ದಾರೆ. ಅದೇ ರೀತಿ ಅವರ ಜೊತೆ ಇರುವಂಥ ವ್ಯಕ್ತಿಗಳು ಸಹಿತ ಅವರ ಮೇಲೆ ಅಷ್ಟೇ ಪ್ರೆಸರ್ ಆಗ್ತಾ ಇದ್ದಾರೆ. ಆದರೆ ಇಲ್ಲಿ ಯೂನಿವರ್ಸ್ ಏನು ಮಾಡ್ತಾ ಇದೆಯಪ್ಪ ಅಂದರೆ, ನಿಮಗೆ ತುಂಬಾ ಸ್ಟ್ರಾಂಗ್ಲಿ ಆ ಪ್ರೀತಿನ ಬಿಗಿದು ಹಿಡಿದಿಟ್ಕೊಳ್ಳುವಂತಹ ಶಕ್ತಿನ ಕೊಟ್ಟಿದ್ದಾನೆ. ಆ ಶಕ್ತಿ ನಿಮ್ಮಿಬ್ಬರ ಮನಸ್ಥಿತಿ ಅಂದರೆ ಮಧ್ಯವರ್ತಿಗಳು ಯಾರೇ ಇರ್ಬೋದು, ನೀವಿಬ್ಬರು ಕೂತು ಮಾತಾಡೋದ್ರಿಂದ ಇಲ್ಲಿ ನಿಮ್ಮ ಮನಸ್ಸು, ನಿಮ್ಮ ಪ್ರೀತಿ ಹಗುರ ಆಗುತ್ತೆ. ಆಮೇಲೆ ಅಲ್ಲಿ ಏನಾಗುತ್ತೆ, ಅಲ್ಲಿ ನಿಮ್ಮ ಮೈಂಡ್ ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾಗಿತ್ತು ಅದು ಕ್ಲಾರಿಟಿ ಬರುತ್ತೆ. ಇಬ್ಬರು ಅವ್ರು ಯಾರೇ ಏನೇ ಮಾಡಿರ್ಬೋದು, ಆದರೆ ಒಬ್ಬರಿಗೊಬ್ಬರು ಕೂತು ಮಾತಾಡಿ ಬಗೆಹರಿಸ್ಕೊಳ್ಳೋದ್ರಿಂದ ನಿಮ್ಮ ಪ್ರೀತಿ ಇಲ್ಲಿ ಇನ್ನೂ ಸ್ಟ್ರಾಂಗ್ ಆಗುತ್ತೆ, ಇನ್ನೂ ಸ್ಟ್ರೆಂತ್ ಕೊಡುತ್ತೆ, ಇನ್ನೂ ನಂಬಿಕೆ ಹೆಚ್ಚಾಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಇಲ್ಲಿ ಏಸ್ ಆಫ್ ಕಪ್ಸ್ ಅದು ಸಹಿತ ಒಂದು ಪಾಸಿಟಿವ್ ಕಾರ್ಡ್. ಇಲ್ಲಿ ಇಲ್ಲಿ ಏಸ್ ಆಫ್ ಕಪ್ಸ್ ಏನು ಹೇಳ್ತಾ ಇತ್ತಪ್ಪ ಅಂದರೆ, ಇಲ್ಲಿ ನಿಜವಾದ ಪ್ರೀತಿ ಬರುತ್ತೆ ನಿಮಗೆ. ಅಂದರೆ ಇಲ್ಲಿ ಹೇಳಿದ ಹಾಗೆ ನಿಮ್ಮ ಮಾತುಕತೆಯಲ್ಲಿ ಸರಿಯಾದ ಇದು ಸಿಕ್ತು ಅಂದರೆ, ಕ್ಲಾರಿಟಿ ಸಿಕ್ತು ಅಂದರೆ, ಇಲ್ಲಿ ನಿಜವಾಗಿಯೂ ಅವರು ಎಮೋಷ್ನಲಿ ನಿಮ್ಮನ್ನು
ತುಂಬಾ ಅಟ್ಯಾಚ್ಮೆಂಟ್ ಆಗ್ತಾರೆ. ಅಂದರೆ ನೀವು ಇಲ್ಲಿವರೆಗೂ ಏನು ಅವರಿಂದ ನೋವು ಅನುಭವಿಸಿದ್ರೆ, ಅವ್ರು ಯಾಕೆ ಫೋನ್ ಮಾಡ್ತಿಲ್ಲ, ಅವ್ರು ಯಾಕೆ ನನಗೆ ಮೆಸೇಜ್ ಮಾಡ್ತಿಲ್ಲ, ಅವ್ರು ಯಾಕೆ ನನಗೆ ನನ್ನ ಜೊತೆ ಸರಿಯಾಗಿ ಮಾತಾಡ್ತಾಯಿಲ್ಲ, ಅವ್ರು ಯಾಕೆ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿಲ್ಲ, ಈ ಥರ ಏನು ನೀವು ಮನಸ್ಸಲ್ಲಿ ನೀವು ಅಂದ್ಕೊಂಡಿದ್ರಿ, ಈ ಥರ ಏನು ನೀವು ತುಂಬಾ ನೋವು ಪಡ್ತಾಯಿದ್ರಿ, ಒಬ್ರಿಗೊಬ್ರು ಅಳ್ತಾಯಿದ್ರಿ, ಒಬ್ರಿಗೊಬ್ರೆ ನೋವು ಪಡ್ತಾಯಿದ್ರಿ, ಯಾವುದು ಸರಿ ಯಾವುದು ತಪ್ಪು ಅನ್ನೋ ಮನಸ್ಥಿತಿಯಲ್ಲಿ ನೀವಿದ್ರಿ, ಯಾಕೆ ಹೀಗೆ ಮಾಡ್ತಾರೆ ಅನ್ನೋ ಎಲ್ಲ ಕ್ವಶನಿಗೂ ನಿಮಗೆ ಯಾವ ರೀತಿ ಉತ್ತರ ಇಲ್ಲಿ ಬಂತೋ, ಅವರು ಎಷ್ಟೇ ಪ್ರೀತಿ ತೋರಿಸಿದ್ರು ಅವ್ರ ಜೊತೆ ಇರುವಂತಹ ವ್ಯಕ್ತಿಗಳು ನಿಮ್ಮ ಜೊತೆ ಪ್ರೀತಿಯಿಂದ ಇಲ್ಲದೆ ಇರೋ ಥರ ಮಾಡಿ ಅವರ ಕೋಪ, ಸಿಟ್ಟು, ಹಠ ತೋರಿಸುವಂತಹ ಕ್ಷಣಗಳನ್ನು ಸೃಷ್ಟಿ ಮಾಡಿರ್ತಾರೆ. ಅದೇ ಥರ ಇಲ್ಲಿ ಯೂನಿವರ್ಸು ಸಹಿತ ನಿಮಗೆ ಹೇಳ್ತಾ ಇದ್ದಾರೆ, ಆ ಪ್ರೀತಿನ ಬಿಗಿಯಾಗಿ ಹಿಡಿದು ಇಟ್ಕೋ, ಆ ಪ್ರೀತಿನ ನೀವು ತುಂಬಾ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡು ಅಂತ ಹೇಳಿ ಇಲ್ಲಿ ಸಹಿತ ಯೂನಿವರ್ಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ ಸಪೋರ್ಟ್ ಯಾವ ರೀತಿ ಬರಬೇಕಪ್ಪ ಅಂದ್ರೆ ಮಾತಿನಲ್ಲಿ ಬರಬೇಕು. ನೀವು ಮಾತಾಡುವಂಥ ಮಾತಿನಲ್ಲಿ, ನೀವು ತೋರಿಸುವಂಥ ಕಾಳಜಿಯಲ್ಲಿ, ನೀವು ತೋರಿಸುವಂಥ ಭಾವನೆಯಲ್ಲಿ ಆ ಪ್ರೀತಿ, ಕಾಳಜಿ ಬರಬೇಕು ಅನ್ನೋದನ್ನು ಸಹಿತ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ನಿನ್ನ ಮೇಲೆ ಹೊಸ ಪ್ರೀತಿ ಹರಿವು, ಅಂದರೆ ಅವರು ನಿಮ್ಮ ಮೇಲೆ ಪ್ರೀತಿಯ ಹೊಸ ಹರಿವನ್ನೇ ಹರಿಸ್ತಾ ಇದ್ದಾರೆ. ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅದನ್ನು ಇಲ್ಲಿವರೆಗೂ ಎಷ್ಟು ಬಿಗಿಯಾಗಿ ಹಿಡ್ಕೊಂಡಿದ್ರು ಅಷ್ಟು ಪ್ರೀತಿನ ನೆಕ್ಸ್ಟ್ ಈ ಮೂಮೆಂಟಲ್ಲಿ ನಿಮಗೆ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದರೆ ನಿಜವಾದ ಎಮೋಷನ್ಸ್ ಅವರು ಕನೆಕ್ಷನ್ ಮಾಡ್ತಾರೆ. ಅಂದರೆ ನಿಜವಾದ ಪ್ರೀತಿನ ಅವರು ಕನೆಕ್ಟ್ ಮಾಡ್ತಾರೆ ನಿಮ್ಮ ಜೊತೆ. ಇಷ್ಟು ದಿನ ಏನವರು ಹೊರಟಾಗಿ ಮಾಡ್ತಾಯಿದ್ರು, ಯಾಕೆ ನಿಮ್ಮ ಪ್ರೀತಿ ಮಾಡುವಂತಹ ವ್ಯಕ್ತಿಯ ಮನಸ್ಸಲ್ಲಿ ಯಾಕೆ ಈ ಥರ ಭಾವನೆಗಳಿದ್ದಾವೆ, ಏನಾಗ್ತಾಯಿದೆ ಅಂತ ಹೇಳಿ ನೀವು ಅಂದ್ಕೊಂಡಿದ್ರಿ, ಇಲ್ಲಿ ಅದೆಲ್ಲದಕ್ಕೂ ಉತ್ತರ ಸಿಕ್ಕಿದೆ ಅಂದ್ಕೊತೀನಿ. ಯಾಕೆಂದರೆ ಇಲ್ಲಿ ಹೊಸದಾಗಿ ನಿಮ್ಮ ಮೇಲೆ ಮತ್ತೆ ಪ್ರೀತಿ ಬೆಳೀತಾ ಇದೆ ಅವರಿಗೆ. ಅಂದರೆ ಇಷ್ಟು ದಿನ ಏನು ನಿಮ್ಮ ಮೇಲೆ ನಂಬಿಕೆ ಇತ್ತು, ವಿಶ್ವಾಸ ಇತ್ತು, ಕಾಳಜಿ ಇತ್ತು, ಈಗ ಅದಕ್ಕಿಂತ ಇನ್ನೂ ಹೆಚ್ಚಾಗಿದೆ ನಿಮ್ಮ ಮೇಲೆ ಅವರಿಗೆ ಪ್ರೀತಿ. ಆ ಪ್ರೀತಿನ ಉಳಿಸ್ಕೊಳ್ಳೋಕ್ಕೋಸ್ಕರ ಅವ್ರು ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇದ್ದಾರೆ. ಅಂದರೆ ಅವರ ಪ್ರೀತಿ ಓಪನ್ ಆಗ್ತಾಯಿದೆ, ಅಂದರೆ ಹಾರ್ಟ್ ಓಪನ್ ಆಗ್ತಾ ಇದೆ. ನಿಮ್ಮ ಮೇಲೆ ಪ್ರೀತಿ ಇನ್ನೂ ಹೆಚ್ಚಾಗಿ ಬೆಳೀತಾ ಇದೆ. ಆ ವ್ಯಕ್ತಿ ಅದನ್ನು ನಿಮ್ಮ ಮೇಲೆ ಎಕ್ಸ್ಪ್ರೆಸ್ ಮಾಡಬೇಕು ಅಷ್ಟೇ. ನೀವಿಬ್ಬರು ಮಾತಾಡೋದ್ರಿಂದ ಅದೆಲ್ಲ ಬಗೆಹರಿದು ನಿಮ್ಮ ಮೇಲೆ ಇನ್ನೂ ಹೆಚ್ಚಿನ ಪ್ರೀತಿ, ಗೌರವ, ವಿಶ್ವಾಸ, ನಂಬಿಕೆ ಎಲ್ಲ ಬರುತ್ತೆ ಅನ್ನೋದು ಏಸ್ ಆಫ್ ಕಪ್ಸಿಂದ ನಿಮಗೆ ಹೇಳ್ತಾ ಇದ್ದೀನಿ. ಅಂದರೆ ಯೂನಿವರ್ಸ್ ನಿಮಗೆ ಒಳ್ಳೊಳ್ಳೆ ಸೂಚನೆಗಳನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿ ಹೇಳ್ಬೋದು. ಇಲ್ಲಿ 4 ಆಫ್ ಕಪ್ಸ್ ಏನಪ್ಪ ಅಂದರೆ ಮೌನದ ವಿರಾಮ. ಇಲ್ಲಿ ಮೌನದ ವಿರಾಮ ಅಂದರೆ ಹಿಂದೆ ನಡೆದ ನೋವಿನಿಂದ ಚೇತರಿಸ್ಕೊಳ್ಳೋದು. ಹಿಂದೆ ಇಷ್ಟು ದಿನ ಏನೆಲ್ಲ ನಡೆದಿತ್ತು ಆ ಎಲ್ಲ ಇದರಿಂದನೂ ನೀವು ಚೇತರಿಸ್ಕೊಂಡು ನಿಮ್ಮ ಪ್ರೀತಿ, ಈಗ ಹೊಸದಾಗಿ ಸ್ಟಾರ್ಟ್ ಆದಂತಹ ಪ್ರೀತಿಗೆ ನೀವು ಟೈಮ್ ಕೊಡ್ತಾ ಇದ್ದೀರಾ. ನೀವು ಹೊಸದಾದ ಪ್ರೀತಿನ ತಾನಾಗಿಯೇ ಅದನ್ನು ಮತ್ತೆ ಸೃಷ್ಟಿ ಮಾಡ್ತಾಯಿದ್ದೀರಾ, ಮರುಸೃಷ್ಟಿ ಮಾಡ್ತಾ ಇದ್ದೀರಾ. ನಿರ್ಧಾರಕ್ಕೆ ಮುನ್ನೆ ಫೋಕಸ್, ಅಂದರೆ ನಾವು ಯಾವ ನಿರ್ಧಾರ ಮಾಡ್ತೀವಿ ಆ ನಿರ್ಧಾರಕ್ಕಿಂತ ಮೊದಲೇ ನೀವು ಅದನ್ನು ಹಿಂದೇಟು ಹಾಕ್ತಾಯಿದ್ದೀರಾ. ಅಂದರೆ ಕೋಪ, ಸಿಟ್ಟು, ನೋವು, ಹಿಂದೆ ಏನು ನಡೆದಿತ್ತು ಅದನ್ನೆಲ್ಲ ಹೊರತುಪಡಿಸಿ ನೆಕ್ಸ್ಟ್ ಈಗ ಹೊಸದಾಗಿ ನೀವು ಸ್ಟಾರ್ಟ್ ಆಗಿರುವಂತಹ ಪ್ರೀತಿಯ ಜೊತೆ ಕನೆಕ್ಷನ್ ಬೆಳೆಸ್ಕೊಂಡು ಒಂದು ವಿರಾಮ ತಗೋದು. ಅಂದರೆ ಇಲ್ಲಿ ಟ್ರಾವೆಲ್ಗೂ ಮಾಡ್ಬೋದು, ಅಥವಾ ನೀವು ಯಾವುದೋ ದೇವಸ್ಥಾನ ಅಥವಾ ಊರು, ನಿಮಗೆ ಯಾವ ಇಷ್ಟವಾದ ಪ್ಲೇಸಸ್ಗಳಿರುತ್ತೋ ಆ ಪ್ಲೇಸಸ್ಗಳಿಗೆ ಹೋಗಿ ಒಂದು ವಿರಾಮ ತಗೋತಾ ಇದ್ದೀರಾ. ಅಂದರೆ ಮಾನಸಿಕವಾಗಿ ನೀವು ನೊಂದಿದ್ರಲ್ಲ ಆ ಮನಸ್ಸಿಗೆ ಒಂದು ಸಂತೋಷ, ಒಂದು ಖುಷಿ, ಒಂದು ನೆಮ್ಮದಿನ ಕೊಡ್ತಾ ಇದ್ದೀರಾ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನೀವು ಎಷ್ಟು ಮೌನವಾಗಿದ್ರಿ, ಇಷ್ಟು ದಿನ ಎಷ್ಟು ಮೌನವಾಗಿ ನೀವು ಅದನ್ನ ತಡೆದುಕೊಂಡು ಬಂದಿದ್ರಿ, ಆ ಮೌನದಿಂದ ನಿಮಗೆ ವಿರಾಮ ಸಿಗ್ತಾ ಇದೆ. ನೀವು ಪ್ರೀತಿ ಇನ್ನೂ ಹೆಚ್ಚು ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಯ ಜೊತೆ ಇನ್ನೂ ಹೆಚ್ಚಿನ ಕ್ಷಣಗಳನ್ನು ಕಳೆಯುವಂತಹ ಸಮಯ ಬರ್ತಾ ಇದೆ ಅಂತ ಹೇಳಿ ಇಲ್ಲಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿಯ ಮನಸ್ಸಲ್ಲಿ ಇಲ್ಲಿ ತನ್ನೊಳಗೆ ತಾನು ಒಂಥರ ಘರ್ಷಣೆ ಮಾಡಿಕೊಂಡು ತನ್ನೊಳಗೆ ತಾನು ಆ ಪ್ರೀತಿನ ತೋರ್ಸೋಕ್ಕಾಗದೆ ಒದ್ದಾಡ್ತಾ ಇದ್ದರು. ಆ ಈಗೋದಿಂದ ತುಂಬಾ ಹರ್ಟ್ ಆಗಿದ್ರು. ಅಲ್ಲಿ ಮಧ್ಯವರ್ತಿಗಳು ಸಹಿತ ನಿಮಗೆ ಅಷ್ಟೇ ತೊಂದರೆ ಕೊಟ್ಟರು. ಆ ತೊಂದರೆಯಿಂದ ಅವರೇ ಹೊರಗೆ ಬಂದು ಅದು ಅವರ ಮುಖಾಂತರ, ಅವರ ಹೃದಯದ ಮುಖಾಂತರ ನಿಮಗೆ ಯಾವ ರೀತಿ ಪ್ರೀತಿ ತೋರಿಸ್ಬೇಕಿತ್ತು, ಕಾಳಜಿ ತೋರಿಸ್ಬೇಕಿತ್ತು ಅದನ್ನೆಲ್ಲ ತೋರಿಸಲು ಅವರು ಒಂದು ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಅಂತ ಹೇಳಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನಗ್ತಾಯಿರಿ, ಖುಷಿಯಾಗಿರಿ, ನೆಮ್ಮದಿಯಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.